ದೆಹಲಿಯ ಸುಲ್ತಾನರು. ದೆಹಲಿಯ ಪುರಾತನ ಹೆಸರು ಇಂದ್ರಪ್ರಸ್ಥ. ದೆಹಲಿ ನಗರದ ಸ್ಥಾಪಕ ತೋಮಾರರ ಆನಂದಪಾಲ. ದೆಹಲಿಯನ್ನು 5 ಮನೆತನಗಳು ಆಳಿದವು: ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಲೋಧಿ ಸಂತತಿ. ಈ ಮೇಲಿನ ಮೊದಲ 4 ಮನೆತನಗಳು ತುರ್ಕ್ ಪಂಗಡಕ್ಕೆ ಸೇರಿದ್ದು, 5ನೇ ಮನೆತನ ಲೋಧಿ ಅಫ್ಘಾನಿಸ್ತಾನದ ಪಠಾಣ್ ಮನೆತನವಾಗಿದೆ. ಗುಲಾಮಿ ಸಂತತಿ ಇದು 1206ರಿಂದ 1290ರವರೆಗೆ ಇತ್ತು. ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್. ಕುರಾನಿನಲ್ಲಿ ಮ್ಯಾಮುಲಕ್ ಎಂದರೆ ಗುಲಾಮ ಎಂಬ ಅರ್ಥವಿದೆ. ಕುತುಬುದ್ದೀನ್ ಐಬಕ್ 1206ರಿಂದ 1210. ಮೊಹಮ್ಮದ್ ಗೋರಿಯ ನಿಷ್ಠಾವಂತ ಗುಲಾಮ ಕುತುಬುದ್ದೀನ್ ಐಬಕ್. ಇವನ ಪಂಗಡ ಟರ್ಕಿ ಅಫ್ಘಾನ್ ಬುಡಕಟ್ಟು. ಭಾರತದಲ್ಲಿ ತುರ್ಕಿಯರ ಆಳ್ವಿಕೆಯನ್ನು ಆರಂಭಿಸಿದ ಮೊದಲಿಗ. ಗುಲಾಮನಾದ ಕುತುಬುದ್ದೀನ್ ಐಬಕ್ನನ್ನು ನಿಶಾಪುರದ ಫಕ್ರುದ್ದೀನ್ ಎಂಬ ಗಾಜಿಯು ಮಹಮ್ಮದ್ ಗೋರಿಗೆ ಮಾರಿದನು. ಮಹಮ್ಮದ್ ಗೋರಿಯ ಅಶ್ವಪಡೆಯ ಮುಖ್ಯಸ್ಥನಾಗಿ ಕುತುಬುದ್ದೀನ್ ಐಬಕ್ ಕಾರ್ಯನಿರ್ವಹಿಸುತ್ತಿದ್ದನು. ಮಹಮ್ಮದ್ ಗೋರಿಯ ಮರಣದ ನಂತರ ಕ್ರಿಸ್ತಶಕ 1206 ಜೂನ್ 24ರಂದು ಅಧಿಕಾರ ವಹಿಸಿಕೊಂಡರು. ರಾಜನ ಹೆಸರಿನಲ್ಲಿ ಖುತ್ಬಾ ಓದುವುದನ್ನು ಮತ್ತು ನಾಣ್ಯ ಚಲಾವಣೆಗೆ ತರುವುದನ್ನು ನಿಷೇಧಿಸಿದನು. ಕುತುಬುದ್ದೀನ್ ಐಬಕ್ ತುರ್ಕಿ ವಂಶದ ಸಾಮ್ರಾಜ್ಯವನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ಹಲವು ವೈವಾಹಿಕ ಸಂಬಂಧಗಳನ್ನು ಬೆಳೆಸಿದನು. ರಾಜಧಾನಿಯನ್ನು ದೆಹಲಿಯಿಂದ ಲಾಹೋರಿಗೆ ವರ್ಗಾಯಿಸಿ ಕೇಂದ್ರವಾಗಿಟ್ಟುಕೊಂಡು ಆಡಳಿತ ಮಾಡಿದನು. ಇವನು ಲಕ್ಷಗಳನ್ನು ದಾನ ಮಾಡುತ್ತಿದ್ದರಿಂದ ಲಾಕ್ ಬಕ್ಷ್ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದ್ದನು. ಕುತುಬುದ್ದೀನ್ ಐಬಕ್ನ ಗುಲಾಮ ಅಥವಾ ಅಳಿಯ ಇಲ್ತಾಮಶ್ ಆಗಿದ್ದ. ಭಾರತದ ಮೊದಲ ಮಸೀದಿಯಾದ ಕುವೈತ್ ಉಲ್ ಇಸ್ಲಾಮನ್ನು ದೆಹಲಿಯಲ್ಲಿ ನಿರ್ಮಿಸಿದನು. ಇವನಿಗಿದ್ದ ಬಿರುದುಗಳು ಲಾಕ್ ಬಕ್ಷ್, ಮಲ್ಲಿಕ್, ಸಿಪಾಹ ಸಾಲಾರ್ ಅಂತ. ಕುತುಬ್ ಮಿನಾರ್ ಎಂಬ ಕಟ್ಟಡವನ್ನು ಆಸ್ಥಾನ ಸಂತನಾದ ಖ್ವಾಜಾ ಕುತುಬುದ್ದೀನ್ ಬಕ್ತಿಯಾರ್ ಖಾಕಿ ಅವರ ನೆನಪಿಗಾಗಿ 1199ರಲ್ಲಿ ಕಟ್ಟಲು ಆರಂಭಿಸಿದನು. ರಾಜಸ್ಥಾನದ ಅಜ್ಮೀರದಲ್ಲಿ 1199ರಲ್ಲಿ ಅಡೈ ದಿನಕ ಝೋಂಪ್ರಾ ಮಸೀದಿಯನ್ನು ಸ್ಥಾಪಿಸಿದನು. ಇದನ್ನು ದೈದಿನಿಕ ಜೋನ್ಪುರ ಎಂತಲೂ ಕರೆಯುವರು. ಇದರ ಶಿಲ್ಪಿ ಹೇರಥನ ಅಬೂಬಕರ್. ಅಜ್ಮೀರವನ್ನು ಮಸೀದಿಗಳ ನಗರ ಎನ್ನುವರು. ಕುತುಬುದ್ದೀನ್ ಐಬಕ್ನ ಆಸ್ಥಾನದ ಕವಿಗಳು ಹಸನ್ ನಿಜಾಮಿ. ಇವನು ಬರೆದ ಕೃತಿ ತಾಜ್ ಉಲ್ ಮಾಸಿರ್. ಎರಡನೆಯದು ಫಕ್ರುದ್ದೀನ್ ಮುದಿರ್. ಇವ ಬರೆದ ಕೃತಿ ತಾರಿಕ್ ಇ ಮುಬಾರಕ್. 1210ರ ನವೆಂಬರ್ನಲ್ಲಿ ಕುದುರೆ ಸವಾರಿ, ಪೋಲೋ, ಚೌಗಾಣ್ ಆಟ ಆಡುವಾಗ ಜಾರಿ ಬಿದ್ದು ಮರಣ ಹೊಂದಿದನು. ಕುತುಬುದ್ದೀನ್ ಐಬಕ್ನ ಗುರಿಯು ಲಾಹೋರಿನಲ್ಲಿದೆ. ಹಸನ್ ನಿಜಾಮಿಯ ಪ್ರಕಾರ ಐಬಕ್ ಕಾಲದ ನ್ಯಾಯದಾನದ ಕುರಿತು ಕುರಿ ಮತ್ತು ತೋಳಗಳು ಒಂದೇ ಕೆರೆಯಲ್ಲಿ ನೀರು ಕುಡಿಯುತ್ತಿದ್ದವು ಎಂದಿದ್ದಾನೆ. ಕುತುಬುದ್ದೀನ್ ಐಬಕ್ ನಂತರ ಅಧಿಕಾರಕ್ಕೆ ಬಂದವರು ಆರಂ ಶಾ. ಮುಂದಿನ ಸಂಚಿಕೆಯಲ್ಲಿ ಇಲ್ತಾಮಶ್, ಆತನ ಕಾರ್ಯವೈಖರಿ, ಆತನ ಕುರಿತು ವಿವರಿಸಲಾಗುವುದು. ಧನ್ಯವಾದಗಳು.